ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5ಕ್ಕೆ 2 ನಿಮಿಷ ಕಮ್ಮಿ ಆಯ್ತು ನೋಡಿ ಸ್ನೇಹಿತರೆ. ಇವಾಗ ಲಾವ್ ಮಾಡಿ ಸ್ನೇಹಿತರೆ ಎದ್ದೀನಿ. ಅಡುಗೆ ಮನೆ ಕಸ ಗುಡಿಸ್ಕೊಂಡು ದೇವ್ರ ಮನೆ ಅಡುಗೆ ಮನೆ ಕಸ ಗುಡಿಸ್ಕೊಂಡು ಬಿಸಿನೀರು ಕಾಸ್ಕೊಂಡು ಕುಡ್ದೀನಿ ರೀ. ಇವಾಗ ನಾವು ಹೊರಗೆ ಹೋಗಿಲ್ಲ ಸ್ನೇಹಿತರೆ. ಅಂಗಳ ಕಸ ಹುಡುಗಿ ವಾಕಿಂಗ್ ಹೋಗ್ಬೇಕು. 5:17 ಆಗುತ್ತೆ ಇವತ್ತು ವಾಕಿಂಗ್ ಹೋಗೋರಾಗ. ಇಲ್ಲೇ ಬಿಸಿನೀರು ಕಾಸಿದ್ದು ನೋಡಿ ಸ್ನೇಹಿತರೆ. ಬಿಸಿನೀರು ಕಾಸೊಂದು ಸ್ವಲ್ಪ ಕುಡ್ದೀನಿ, ಸ್ವಲ್ಪ ಇಟ್ಟೀನಿ ರೀ. ಪಲಾವ್ ಮಾಡ್ಬೇಕಂತ ತರಕಾರಿಗಳು ಇಟ್ಟೀನಿ ರೀ. ಬಂದಂಗೆ ಪಲಾವು ಒಂದು ಸಜ್ಕ ಅದು ಮಾಡಬೇಕು ಸ್ನೇಹಿತರೆ. ನೋಡೋಣ ರೀ ಊಟಕ್ಕೆ ಒಂದು ಏನೇನು ಮಾಡೋದಾಗುತ್ತೆ ಏನಿಲ್ಲ ನೋಡ್ಕೊಂಡು ಕೇರಿ ಮಾಡೋಣ. ಬಟ್ಟೆ ಅದಾವ ರೀ, 3 ದಿನ ಬಟ್ಟೆ ಎಲ್ಲ ಕೆಲಸ ಭಾಳ ಸ್ನೇಹಿತರೆ. ಹಿಂದೆ ಇನ್ನೂ ಕತ್ಲೈತೆ ನೋಡಿ, ರಾತ್ರಿ ಐತೆ. ಇನ್ನೂ ತಲೆಬಾಕ್ಲ ತೆರೆದಿಲ್ಲ ಸ್ನೇಹಿತರೆ. ಆದರೆ ಹಿಂದಿನ ಕಾಲ ತೆರಿತೀನಿ ನಾನು. ಯಾಕಂದ್ರೆ ಹಿಂದೆ ನನಗೆ ಅಂಜಿಕೆ ಅನ್ನೋದಿಲ್ಲ. ಮುಂದಿನ ಕಾಲ ತೆರೆಯೋಕೆ ಒಂದು ಭಯ ನೆಶಿನ್ಯಾಗ ತೆಗೆದ್ಕಮ್ಮ 5 ಮ್ಯಾಗಾರೆ ಮುಂದಿನ ಕಾಲ ತೆರೆದು ಹಂಗೆ ಅಂಗಳ ಕಸ ಹೊಡಿ ವಾಕಿಂಗ್ ಹೋಗ್ತೀನಿ ರೀ ನಾನು. ಬನ್ನಿ ಸ್ನೇಹಿತರೆ, ಈ ಥರ ನೋಡಿ ಬೀರಪ್ಪನ ದರ್ಶನ ಮಾಡ್ಕೋರಿ. ಬಟ್ಟೆ ಬಾಂಡೆ ಎಲ್ಲ ಹಂಗೆ ಬಿದ್ದಾವ್ರಿ. ಎಲ್ಲ ಮತ್ತು ಅಡುಗೆ ಮಿದ್ರು ಕಸ ಹೊಡ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ತರಕಾರಿನೂ ಇಟ್ಟೀನಿ ರೀ. ನೋಡ್ರಿ ಬೇಕಾದ್ರೆ ಕಾಲ ತೆರೆದಿಲ್ಲ ರೀ. ಇದು ತಲೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮು ನೋಡಿ ಸ್ನೇಹಿತರೆ, ಮುಂಜಾನೆ ಒಂಥರ ಈ ವಾತಾವರಣ ನೋಡೋಕೆ ಭಾಳ ಖುಷಿ ಆಗುತ್ತಲ್ರಿ. ಯಾವ ಥರ ಐತೆ ನೋಡಿ. ಸೂರ್ಯ ಹೊಂಡೋ ದಿನ ಹೊಣ್ತಾಂಡ್ರಿ. ಸೂರ್ಯ ಹೊಂಡಕ್ಕೆ ಮನ್ಯಾಗ ಹೋಗ್ತೀವಿ ಸ್ನೇಹಿತರೆ. ಫುಲ್ಲು ಬೆಳಕಾಗೈತೆ ನೋಡಿ. ಶಿಬಾರಿ ಕಟ್ಟಿಗೆ ಅದೀವಿ ಹೊಂಟೀವಿ ಸ್ನೇಹಿತರೆ. ಇವತ್ತು 8 ಎಷ್ಟಾಗೈತೆ ಪುಟ್ಟಿ? 5:17 ಆಗಿತ್ತೇನೋ ಬರಾಗ. ಹಾಂ, 5:15ಕ್ಕೆ ಮನೆ ಬಿಟ್ಟಿವಿ ಸ್ನೇಹಿತರೆ. ಈಗ 6 ಗಂಟೆ ಆಯ್ತು ರೀ, ಬರೋಬ್ಬರಿ 6 ಗಂಟೆ ಆಯ್ತು. ಇಲ್ಲ ಇದೀವಿ ರೀ, ಮನೆಗೆ ಹೋಗ್ಬೇಕು ಸ್ನೇಹಿತರೆ. ಶ್ರವಣಕುಮಾರ್ ನೆಬಿಸಿ ಇಲ್ಲಿ ಬಂದು ಮುಕ್ಕೋಯ್ರಿ ಅವರು. ಬನ್ನಿ ಹೋಗುಣ. ಇದೇನ ಪುಟ್ಟಿ? ಈಗಳು ನೋಡಿ, ಇವೆಲ್ಲ ಇಳಿತ ಅಂತಂದ್ರೆ ಹೊಡಿತೀರ ಸ್ನೇಹಿತರೆ. ಇದು ಈಗಳು ಇದು ಹೊಲ್ಲಾಗಿತ್ತಂದ್ರೆ ಈಗ ಒಟ್ಟ ಸಾಯಲ್ಲ ಸ್ನೇಹಿತರೆ. ಇದು ಮತ್ತು ಹತ್ತೇ ಬಿಡ್ತೀರಿ ಈಗಳದು. ಅದಕ್ಕೆ ನಮ್ಮ ಅಂತಿರ್ತಾರೆ ಈಗಳಿಗೆ ಏನೋ ಅಂತಾರವ, ಕಳ್ಳಿದ್ದಂಗೆ ಅಂತೀರಿ ಅದು ಈಗಳಿ. ತೊಗರಿ ಹೊಲ್ದಾಗ ನೋಡಿದ್ರು ಒಂಥರ ಮುಂಜೆ ಪುಟ್ಟಿ ಎಷ್ಟು ಹೇಳೈತೆ ನೋಡಿ ಪುಟ್ಟಿ. ಅದು ಸೂರ್ಯ ಹೊಂಡಾಕತ್ತಾನ ನೀನು ಪುಟ್ಟಿಗೆ. 6:20ಕ್ಕೆ ಹಿಂಗೆ ಹೊಣ್ತಾನೆ ಪುಟ್ಟಿ ಅವ ಸೂರ್ಯ. ಇವತ್ತು ಆವಿ ಬಂದಿಲ್ಲ ನೋಡಿ. ಮತ್ತು ನಾವು ಇವತ್ತು ಪುಟ್ಟಕ್ಕೆ ನಾವು ಬಂದೀವಿ ರೀ. ಬರೋದು ಬಿಡಬಾರ್ದು ಅಂತೇಳಿ ಬಂದುಬಿಟ್ಟು ಸ್ನೇಹಿತರೆ. ಇನ್ನೇ ಊರು ದೂರಿಲ್ಲ, 5 ನಿಮಿಷನೇ ಬಡ ಹೋದ್ರೆ 5 ನಿಮಿಷನೇ ಊರಾಗ ಹೋಗ್ತೀವಿ ರೀ ನಾವು. ಪುಟ್ಟಕ್ಕ ಹಾಯ್. ಗುಡ್ ಮಾರ್ನಿಂಗ್. ಪುಟ್ಟಕ್ಕೆ ಇವತ್ತಿನ ಎದ್ದಾಡ್ರಿ ಹಂಗೆ ಬಂದ ಸ್ನೇಹಿತರೆ. ಮಾರ್ಸಂತ ತಗೊಂಡಿದ್ದಿನ ಫೋನ್ ಹಚ್ಚಿದ್ದೇನೆ ಎತ್ತಲಿಲ್ಲ ಪುಟ್ಟಕ್ಕ. ನೋಡಿ ತೊಗರಿ ಹೊಲ ಎಷ್ಟಂದ ನೋಡಿ. ಒಂಥರ ಬೆಳೆ ನೋಡೋಕೆ ಖುಷಿ ಸ್ನೇಹಿತರೆ. ಬಂದ್ರೆ ಮನೆಯಾಗಿದ್ರು ಚಂದ ಮನೆ ಆಯ್ತು ನಾವತ್ತು, ಮನೆ ಆಯ್ತು ನಾವತ್ತು. ಇಲ್ಲಿ ಹೊರಗೆ ಬಂದ್ರೆ ಒಂಥರ ಮೈಂಡು ಫ್ರೆಶ್ ಇರುತ್ತೆ ನೋಡಿ. ಮುಂಜಾನೆದು ವಾಕಿಂಗ್ ಹೋಗಿ ನೋಡ್ರಿ ನೀವು ಬೇಕಾರೆ. ಒಂದು ಸ್ವಲ್ಪ ನೆಶಿನಾಗ್ಯದು, ಮೈಂಡು ಫ್ರೆಶ್ ಇರುತ್ತೆ, ಮನಸ್ಸಿನಾಗಿರುತ್ತೆ. ಬಾರ ಮನೆಗೆ ಒಳದ ಸ್ನೇಹಿತರೆ. ಇಲ್ಲೆಲ್ಲ ಭಯ ಇಲ್ಲ ಇರೋಡಿ ನಮ್ಗೆ ಸ್ನೇಹಿತರೆ. ಹಾಗೆ ಕಸ ತೆರೆದು ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ಹೋಗಿದ್ದೆ. 6:10 ಇವತ್ತು ಶ್ರಾವಣಿದು ಪೇರೆಂಟ್ ಮೀಟಿಂಗ್ ಐತೆ, ಅಲ್ಲಿ ಹೋಗ್ಬೇಕು. ಹೋಗ್ಲಿಕ್ಕೆ ಇಡಲ್ರಿ ನೋಡಿ. ಮನೆ ತುಂಬ ಸಾಮಾನುಗಳಂದು ಶ್ರವಣಕುಮಾರ ಮುಕ್ಕೊಂಬಿಟ್ಟವ್ರಿ. ಗಪ್ಪನೆ ಜಲ್ದಿ ಹೋಗಿಲ್ರಿ ಇವತ್ತು. ಲೇಟಾಗಿ ದಿನಕ್ಕೆ ಲೇಟಾಗಿ ಹಾಕತ್ತೈತೆ ಸ್ನೇಹಿತರೆ. ಯಾವ್ದಾರು ಕೆಲಸ ಮಾಡ್ಕೊ ಅವಾಗ ಎದ್ದುಗಾನೆ ಹಂಗೆ ಅಲ್ಲಿ ತಿಕ್ಕೊಂಡು ಬ್ರಷ್ ಮಾಡಿ ಹೋಗ್ಬಿಡ್ತಿದ್ವಿ. ಈ ಅಂಗಳ ಕಸ ಹುಡುಗಿದು ಮನೆ ಕಸ ಹುಡುಗೋದು ಅಂತ ಯಾವ್ದಾರು ಮಾಡೋಕ್ಕೆ ಲೇಟ್ ಆಗಿಬಿಡ್ತಾ. ಶ್ರಾವಣಿ ಹೇಳವ. ನೋಡಿ ಸ್ನೇಹಿತರೆ, ಟೈಮು 7:23 ಆಗೈತೆ. ಕಾಯಿಪಲ್ಲೆ ಗಾಡಿ ಬಂದೈತೆ ರೀ. ಶ್ರಾವಣ ನೋಡಾಕತ್ತ ಸ್ನೇಹಿತರೆ. ಬಾ ಶ್ರಾವಣ ಬಾ ಅಪ್ಪ. ಬನ್ನಿ ಸ್ನೇಹಿತರೆ. ಎಲ್ಲ 7:23 ಅಟ್ಟ ಕಸ ಹುಡುಗೀನಿ, ಮನೆ ಕಸ ಹುಡುಗೀನಿ ರೀ. ಶ್ರಾವಣಂದು ಜಾಕ್ ಆಗಿ ಸ್ನೇಹಿತರೆ. ಇನ್ನು ವಿಡಿಯೋ ಎಡಿಟಿಂಗ್ ಮಾಡಿಲ್ಲ ಇವತ್ತು. ಎಲ್ಲ ಕೆಲಸ ಪಟ ಮುಗಿಸೋದು ಸ್ನೇಹಿತರೆ. ಎಲ್ಲರೂ ಸಿಸ್ಟರ್ಗಳು ಇದು ಮನೆ ಹೋಮ್ ಟೂರ್ ಮಾಡಿರಿ ಅಂತ ಕೇಳ್ತೀರಿ. ದಿನ ನಾವು ವಿಡಿಯೋದಾಗ ತೋರ್ಸತ್ತಿರ್ತೀವಿ ರೀ. ನಮ್ಮ ಮನೆ ಇರೋದೇನು ದೊಡ್ಡ ಮನೆ ಸ್ನೇಹಿತರೆ. ಇದು ಒಳ್ಯಾಕೆ ಬಂದ್ರೆ ಮೇನ್ ತಲೆಬಾಕಲ್ರಿ. ಈ ಕಡೆ ಬಂದ್ರೆ ಅಟ್ಟ ಅಂಕಣ ಐತೆ ಸ್ನೇಹಿತರೆ. ಮನೆ ಎಲ್ಲರೂ ಇಷ್ಟಪಡ್ತೀರಿ. ಮತ್ತು ಅದ್ರಾಗೂ ಏನಂತೀರಿ, ಮನೆ ಅಕ್ಕ ಭಾಳ ಕ್ಲೀನ್ ಇಟ್ಟಿರ್ತೀರಿ ಅಕ್ಕ ಮನೆ ಅಂತೀರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಮ್ಗೆ. ನೀನು ನಿನ್ನಿಲ್ಲ ಮೊನ್ನೆನೂ ಕಮೆಂಟ್ ಬೈದ್ರಿ 2 ದಿನ. ನಾನು ವಿಚಾರ ಮಾಡ್ಕೋತಾ ಅದು ಹೇಳ್ದಾರಿಲ್ರಿ ನಿಮಗೆ. ಕಮೆಂಟ್ಗಳು ನೋಡ್ತಿರ್ತೀನಿ. ನನ್ನ ಟೆನ್ಷನು ಯಾರು ಏನೇ ಅಂದ್ರೆ ಅಂಥೇಳಿ ನಾ ತಲೆ ಕೆಡ್ಸ್ಕೊಂಡು ನಾ ಕೆಲಸ ಬಿಟ್ರೆ ಅದು ನಮಗೆ ಪೆಟ್ಟು ಕೊಡೋದು ಸ್ನೇಹಿತರೆ. ನಾನು ಪೆಟ್ಟು ಕೊಟ್ಟಾಗಿದೆ. ನೀನು ಬಟ್ಟೆ ಹೋಗೋದಿಲ್ಲ ರೀ, ಮನೆ ಬಟ್ಟೆ ಹೋಗೋದಿಲ್ಲ
ನೀರು ಇಲ್ಲ ಸ್ನೇಹಿತರೆ. ಹಿಂಗಾಗಿ ನೀನು ಬಿಟ್ಟು ಎಲ್ಲಿಗೆ ಹೋಗೋದಾಗ್ತಿದೆ. ಎಷ್ಟೊತ್ತಿದ್ರು ಬಟ್ಟೆ ತೊಳೆದು ಹಾಕ್ಲೇಬೇಕಲ್ರಿ. ಶ್ರಾವಣಿ ಸ್ಕೂಲ್ ಡ್ರೆಸ್ ಅವೆಲ್ಲ ಕೂಡಿ ಪೇರೆಂಟ್ ಮೀಟಿಂಗ್ ಐತ್ರಿ. ಇವತ್ತು 7:23 ಆಗೈತೆ. ಇವತ್ತು ಕುಡಿ ನೀರು ಬರ್ತಾವಂತ ನೋಡಾಕತ್ತೀನಿ ರೀ. ನೀರು ಬರ್ಲಾಗ್ಯಾವು, ಯಾವಾಗ ಬರ್ತಾವ ಸ್ನೇಹಿತರೆ. ನಾವು ಇಷ್ಟು ತಿಕ್ಕು ತೊಳಿ ಒಬ್ಬೊಬ್ಬ ನೋಡ್ರಿ ದಗದ ಏನಂತೀರಲ್ರಿ. ಅದಕ್ಕೆ ಹೇಳೋದು ಸ್ನೇಹಿತರೆ, ಯಾರ ಮಾತಿಗೂ ನಾವು ತಲೆ ಕೊಡಬಾರ್ದು. ಅವರು ಅನ್ನೋ ಕೆಲಸ ಏನಂದ್ರೆ ನಮಗೆ ಹಿಂಗೆ ಅಂತ ಅಂತಾರೆ. ಎಲ್ಲ ಕೆಲಸ ಮಾಡ್ಕೋತಾಲಿಕ್ಕಿ ಕೆಲಸ ಮಾಡೋಕೆ ಈಕಿ ಚಿಂತೆ ಹಚ್ಚಬೇಕು ಅಂತೇಳಿ ಆ ಥರ ಮಾತಾಡ್ತಾರೆ. ಆದ್ರೆ ನಾವು ಒಮ್ಮೊಮ್ಮೆ ಮನಸ್ಸು ಅನ್ನೋದು ಇರ್ತದೆ ಸ್ನೇಹಿತರೆ. ಹಿಂಗ್ಯಾಕಪ್ಪ ಏನು ಮಾಡ್ಕೊತಿದ್ರೆ ಮಂದಿ ಕಾಟ, ಬೇಡ್ಕೊತಿದ್ರೆ ನಾಯಿ ಕಾಟ, ಯಾರಿಗೆ ಕೊಡೋನಲ್ಲ, ಯಾರಿಗೆ ಏನೋ ಕೆಟ್ಟ ಬಯಸಲ್ಲ. ನಮ್ಗೆ ಯಾಕೆ ಜನ ಈ ಥರ ಮಾಡ್ತಾರೆ ಅಂತ 2 ದಿನ ಭಾಳ ವಿಚಾರ ಮಾಡಿ ದುಃಖ ಪಟ್ಟಿದ್ದಕ್ಕೆ ಎಲ್ಲರೂ ನೀನು ವಿಡಿಯೋ 8ಕ್ಕೆ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಫೋನು ಮೆಸೇಜ್ ಮೆಸೇಜು, ಅಕ್ಕ ಅಳಬೇಡಿ ಎಲ್ಲರೂ ಎಷ್ಟು ಧೈರ್ಯ ಹೇಳಿರಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಅಲ್ಲ ಸ್ನೇಹಿತರೆ, ನಿಮಗೆ ನೀವೆಲ್ಲೋ ನಾವೆಲ್ಲೋ ನಿಮ್ಮಂಥವ್ರಿಗೆ ಅಂತ ಕಾರಣ ಒಂದಿಷ್ಟು ಕರುಣೆ ಅನ್ನೋದೈತೆ. ಇಲ್ಲಿದ್ದ ಜನಗಳಿಗೆ ಅಂತಾನೂ ಇಲ್ಲ, ಕರುಣೆನೂ ಇಲ್ಲ, ಕಣಿಕಾರನೂ ಇಲ್ಲ. ಏನು ಬಿಡು ಇಕ್ಕಿದ ಅಂತ ಹಿಂಗೆ ಸ್ನೇಹಿತರೆ ನೋಡ್ತಿರ್ಬೇಕ್ರಿ. ನಾನು ಏನು ದಿಮಾಕ ತೋರಿಸ್ತಿರ್ಬೇಕು, ಏನು ಸೊಕ್ ಮಾಡ್ತಿರ್ಬೇಕು. ಈಗ ಏನು ಯೂಟ್ಯೂಬ್ ಮಾಡ್ತೆ ಅನ್ನೋದನ್ನು ಬಿಟ್ಟರೆ ನಂದು ಏನೂ ತಪ್ಪಿಲ್ಲ ಸ್ನೇಹಿತರೆ. ಯೂಟ್ಯೂಬ್ ಮಾಡೋದು ತಪ್ಪಲ್ಲ. ನಾನು ಹೊಟ್ಟೆ ಪಾಡಿಗೋಸ್ಕರ ನಾವು ಏನಾದ್ರು ಮಾಡಲೇಬೇಕಲ್ರಿ. ಇದೇನು ತಪ್ಪದಾರ ಏನು ಹೇಳ್ರಿ, ನೀವೇ ಹೇಳ್ರಿ. ಅದಕ್ಕೆ ಜನಗಳು ಈ ಥರ ಮಾತಾಡೋ ಸ್ನೇಹಿತರೆ. ಒಂದು ಕ್ಯಾನ್ ನೀರು, ಒಂದು ಕೊಡ ನೀರು ಅದ ಸ್ನೇಹಿತರೆ. ಈ ಕಡೆ ಊಟಕ್ಕೆ ಇವತ್ತು ಬಟ್ಟೆ ಬಾಂಡೆ ನೋಡಿ ಇವತ್ತು ಪಲಾವ್ ಮಾಡಿಬಿಟ್ಟಿನಿ ರೀ. ಇವತ್ತು ಸ್ವಲ್ಪ ಪಲಾವು ಸಜ್ಕ ಮಾಡೀನಿ ರೀ. ಯಾಕೆ ಮಕ್ಳಿಗೆ ಬರೀ ಅನ್ನ ಕೊಡಬಾರ್ದು ಸ್ನೇಹಿತರೆ. ಅನ್ನ ಕೊಡಬೇಡ್ರಿ, ಅದು ಅನ್ನ ಇದು ಶಕ್ತಿ ಅಲ್ಲ. ಅದ್ರ ಕೂಡ ಒಂದಿಷ್ಟು ಏನಾರ ಪಲಾವ್ ಕೂಡ ಬರೀ ಪಲಾವ್ ತಿಂತಾವೆ ಈ ಮಧ್ಯಾಹ್ನಕ್ಕೆ. ಇವತ್ತು ಸ್ವಲ್ಪ ಸಜ್ಕ ಮ್ಯಾಗ ಒಂದು ಪಲಾವ್ ತಿನ್ನೋ ಹೊಟ್ಟೆ ತುಂಬ ಸ್ನೇಹಿತರೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ ರೀ. ಶ್ರಾವಣಿದು ಜಾಕ ಆಗೈತೆ. ನಾನು ದೊಡ್ಡಮ್ಮರ ಮನೆಗೆ ಹೋಗಿ ಬಟ್ಟೆ ಹೋಗ್ಕೊಂಬರ್ತೀನಿ ರೀ. ನಾಳೆ ಬರ್ಲಿಕ್ಕಂದ್ರೆ 7:23 ಆಗೈತೆ. 10:23ಕ್ಕೆ ಪೇರೆಂಟ್ ಮೀಟಿಂಗ್ ಹೋಗ್ಬೇಕ್ರಿ. 10:20ಕ್ಕೆ 10:15 ಅಂದಾರಿ ಟೈಮಿಂಗ್ ಹೇಳ್ಯಾರ. ಬಟ್ ಅದು ನಾವು 9:30 10 ತನಕನೇ ಹೋಗ್ಬೇಕು ಸ್ನೇಹಿತರೆ. ಹಂಗಂದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ. ಹಾಯ್ ಮಾಡಪ್ಪಾಜಿ. ನೋಡಿ ಸ್ನೇಹಿತರೆ, ಶ್ರಾವಣನ ಜಾಗ ಐತೆ. ನಾನು ಐಲೇರ್ ಹಚ್ಚೀನಿ ರೀ. ಕುಕ್ಮ ನಾನು ಸ್ನೇಹಿತರೆ ನೋಡಿರಿ. ನಮ್ಮದು ನಮ್ಮನ್ನ ತಿಂತೈತೆ ರೀ. ಯಾರ ಮಾತಿಗಾರ ನಾವು ಬೆಲೆ ಕೊಟ್ಟು ನಮ್ಮ ಕೆಲಸ ಬಿಟ್ಕೊಂತೀವಿ ಅಂದ್ರೆ ಅದು ನಮಗೆ ಎಫೆಕ್ಟ್ ಕೊಡು ಸ್ನೇಹಿತರೆ. ಖಂಡಿತ ನೋಡಿರಿ, ನೀವು ಕೂಡ ಯಾರ ಮಾತಿಗೂ ತಲೆ ಕೊಡಬೇಡ್ರಿ. ಅದನ್ನು ಈ ಕಿವಿಯಾಗ ಕೇಳಿ ಕಿವಿಯ ಬಿಡ್ಬೇಕಂತ ನಾನು ಎಷ್ಟೋ ಬರೀ ಹೇಳ್ತಿರ್ತೀನಿ. ಅದು ನಾನೇ ಇವತ್ತು 2 ದಿನ ವಿಚಾರ ಮಾಡಿ ತಲೆನೋವು ನೀನು ಫುಲ್ ತಲೆನೋವು, ಏನು ಮಾಡೋಕೆ ಮನಸ್ಸಿಲ್ಲ. ನಮ್ಮ ಮನೆ ಆಟೆ ಒಂದು ಸ್ವಲ್ಪ ವಿಚಾರ ಮಾಡ್ಕೇರಿ ಇದು ಟಿಚ್ ಮಾಡಿದ್ದೀನಿ ರೀ. 170 ರೂಪಾಯಿ ಟಿಚ್ ಮಾಡಿದ್ದೆ. ನಿನ್ನೆ ಹಂಗಲ್ಲ ಸ್ನೇಹಿತರೆ, ನಿನ್ನೆ ಭಾಳ ವಿಚಾರ ಮಾಡಿ ಮನೆ ಹತ್ತೀನಿ ರೀ. ಮನೆ ಹತ್ತು ಮನುಷ್ಯ ನಾನು ಹಕ್ಕೋತಾ ಇದ್ರೆ ಎಲ್ಲರೂ ಖುಷಿ ಪಡ್ತೀರಿ. ನಾನು ಹತ್ತಿದ ವಿಡಿಯೋ ಹೊಡೆದಿಲ್ಲ ಸ್ನೇಹಿತರೆ. ಇದೊಂದು ಏನೋ ಗೊತ್ತಿಲ್ಲ. ನಾನು ಹತ್ತಿದ್ದು ವಿಡಿಯೋ ಬರೀ 600 ಹೋಗೈತೆ ರೀ. ಅದೇ ಖುಷಿಯಾಗಿ ವಿಡಿಯೋ ಮಾಡಿ ನೋಡಿರಿ 3000 2000 1000 1K ಮ್ಯಾಗ ಹೋಗ್ತಾ ಸ್ನೇಹಿತರೆ. ಅದಕ್ಕೆ ಇನ್ನು ನಾನು ಎಷ್ಟು ಅಳಬಾರ್ದು, ನನ್ನ ದುಃಖ ಎಷ್ಟು ತೋರಿಸ್ಬಾರ್ದು ವಿಡಿಯೋದಲ್ಲಿ ಅಂತಿರ್ತೀನಿ. ಆದ್ರೆ ಯಾವ ಜನಗಳ ಮಾತಿಗೆ ದುಃಖ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನನ್ನ ಕಣ್ಣೀರು ಶಾಪ್ ಅವ್ರು ಸುಮ್ಮನೆ ಬಿಡೋಲ್ಲ ಸ್ನೇಹಿತರೆ. ಯಾಕಂದ್ರೆ ಒಂದು ಹೆಣ್ಮಗಳು ಏನೋ ಜೀವನ ಮಾಡ್ಕೊಂಡು ತಿನ್ನಕತ್ತಾಳ, ಆಕಿ ಸುಮ್ಮ ಬಿಡ್ಬೇಕ್ರಿ. ಇಲ್ಲ ಆಕಿ ಹಿಂಗೆ ತೊಂದರೆ ಕೊಟ್ಟರೆ ಅದು ಆಗೋದು ಮಾತ್ರ ಆ ಬೀರಪ್ಪ ಮತ್ತೆ ಸಾಕ್ಷಿಯಾಗಿ ಹೇಳ್ತೀನಿ ರೀ. ಖಂಡಿತ ಆಗುತ್ತೆ. ನಿಮ್ಗೆ ಯಾರಿಗೂ ನಿಮ್ಮ ಕೈಲಿ ಒಳ್ಳೇದು ಮಾಡ್ದಾರ ಮಾಡಿರಿ. ಇಲ್ಲಿಕ್ಕ ಕೆಟ್ಟ ಮಾತ್ರ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಸ್ನೇಹಿತರೆ. ನಿಮಗೊಂದು ಹೇಳ್ತೀನಿ ನಾನು, ಒಳ್ಳೇದಾರು ಮಾಡಿ. ಏನು ರೊಕ್ಕ ಕೊಟ್ಟು ಒಳ್ಳೇದು ಮಾಡಬೇಕು, ರೊಕ್ಕ ಕೊಡಬೇಕು, ಹೆಲ್ಪ್ ಮಾಡ್ಬೇಕಂತಲ್ಲ. ಒಂದು ನಿಮ್ಮ ತಾಕಿರು ಒಂದು ಒಳ್ಳೆಯ ಮಾತು, ಒಂದು ಒಳ್ಳೆಯ ಗುಣ ಅವ್ರಿಗೆ ಹೇಳ್ಕೊಡಿ. ಅವ್ರು ಒಳ್ಳೆತನ ಕಲಿತಾರೆ. ನಾವು ರೊಕ್ಕ ಕೊಟ್ಟ ಮಾಡ್ತೀನಿ ಅನ್ನೋ ರೊಕ್ಕನಿಂದ ಎಲ್ಲ ಸಾಧಿಸ್ತೀವಿ, ರೊಕ್ಕನಿಂದ ಎಲ್ಲ ಜೀವನ ಮಾಡ್ತೀವಿ ಅನ್ನೋದು ನಮ್ಮ ಮೂರ್ಖತನ ಸ್ನೇಹಿತರೆ. ರೊಕ್ಕನಿಂದ ಎಲ್ಲ ಅಲ್ಲ, ಮಾತಿನಿಂದನೂ ಇರ್ತಾ, ನಮ್ಮ ಟ್ಯಾಲೆಂಟ್ನಿಂದನೂ ಇರ್ತಾ. ರೊಕ್ಕ ಏನು ರೀ ಇವತ್ತು ಬರ್ತಾವೆ ನಾಳೆಗೆ ಹೋಗ್ತಾವೆ ಸ್ನೇಹಿತರೆ. ರೊಕ್ಕಂತ ಯಾವುದಲ್ಲ ನೋಡಿ. 2 ದಿನ ನಾನು ಮಂದಿ ಮಾತಿ ತಲೆ ಕೊಟ್ಟಿದ್ದಕ್ಕೆ ನನಗೆ ಇವತ್ತು ಪರಿಸ್ಥಿತಿ ಆಗತಿ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಬಾಂಡೆ ಅದಾವ್ರಿ. ನೀರು ಬರ್ತಾವಂತೆ ತುಂಬ್ಸಾಕೆ ತಿಕ್ಕಾಕಿಟ್ಟೀನಿ ರೀ. ಕೊಡ ಹೆಂಗ ಶ್ರಾವಣ ನೋಡಿ. ಬಟ್ಟೆ ಎಷ್ಟು ಸ್ನೇಹಿತರೆ, ಅಷ್ಟು ಬಟ್ಟೆ ಅದಾವೆ. ವಾಷಿಂಗ್ ಮಿಷನ್ ಐತೆ, ಏನೈತೆ ರೀ ಅವ್ರ ಕೈಲೇ ಅಷ್ಟು ಒಗಿಬೇಕು ರೀ. ಸಾಬೂನು ಪುಡಿನೂ ಇಲ್ಲ. ಬರೀ ಸೋಪ್ ಅಟ್ಟಿ ತರ್ತೀನಿ ರೀ. ಒಂದು ಬಾಕ್ಸ್ ಸೋಪ್ ತಂದ್ರೆ ಮುಗೀತು ಸ್ನೇಹಿತರೆ. ಒಂದು 400 ಬತ್ರಿ 50 ಸಾಬೂನು ಇರ್ತಾವೆ ರೀ. 10 ರೂಪಾಯಿಗೆ ಒಂದರು 5 ಸಾಬೂನು ಫ್ರೀ ಬರ್ತಾವೆ ಅಂತೇಳಿ ಸಣ್ಣ ಥರ ಮಾಡಿ ಸೋಪಿನ ಬಾಕ್ಸ್ ತೊಗೊಂಬರ್ತೀನಿ ರೀ. ನಾವು ಮತ್ತು ಅವು ಸರ್ಫ್ ಎಕ್ಸೆಲ್ ಅವು ಥರಲ್ಲ ರೀ. ನಿರ್ಮಾರಿ 10 ರೂಪಾಯಿಗೆ ಒಂದರು. ಅವು ಡಜನ್ ಗಟ್ಟಲೆ ತೊಗೊಂಡ್ರೆ 9 ರೂಪಾಯಿ ಆಗ್ತಾರೆ ರೀ. ನಾವು ಬಾಕ್ಸ್ ಗಟ್ಟಲೆ ತೊಗೊಂಡ್ರೆ 50 ರೂಪಾಯಿ ಫ್ರೀ ಬರ್ತದೆ. 4,200 ಇತ್ತಂದ್ರೆ 50 ಸಾಬೂನು ಬರ್ತಾವೆ ರೀ. 3,200 ಇತ್ತು 40 ಸಾಬೂನು ಬರ್ತಾವೆ ಸ್ನೇಹಿತರೆ. ಮತ್ತು 2,200 ಇತ್ತು 30 ಸಾಬೂನು ಬರ್ತಾವೆ. ನಾವು ತಂದಂಗೆ ಇರ್ತೀರಿ. ನಾನು ಈ ಸಲ 3,200 ಕೊಡ್ತಿದ್ದೀನಿ ರೀ.
40 ಸಾಬೂನು ಬಂದ ಸ್ನೇಹಿತರೆ. ಒಂದು ಸಾಬೂನು ಬಳಸೀನಿ. ಇಲ್ಲಿ ನೋಡಿ ಇಷ್ಟು ಬಾಂಡೆ 10 ಇಡ್ತೀನಿ. 10 ತೆಗಿಟ್ಟು ನೀರಿಲ್ಲ ಸ್ನೇಹಿತರೆ, ನೀರು ಖಾಲಿ ರೀ. ಇದೇನು ಬ್ಯಾರಲ್ ಸುಟ್ಟೈತ್ರಿ. ಹೊರಗಿಂದು ಖಾಲಿ, ಹೊರಗಿಂದು ಖಾಲಿ ಸ್ನೇಹಿತರೆ, ಎಲ್ಲ ಖಾಲಿ ಆಗ್ಯಾವ. ತಡಮರ ಮನೆಗೆ ಕೇಲ್ ಐತ್ರಿ, ಹೋಗಿ ಹೊಕ್ಕೊಂಬರ್ತೀನಿ. ಶ್ರಾವಣಿ ಕೂಡ ಜಾಕ್ ಆಗೈತೆ. ದೂರ ಬಂದ್ಯಾವ. ಹಾಯ್ ಮೇಡಮ್. ಗುಡ್ ಮಾರ್ನಿಂಗ್. ಇವತ್ತು ಆಪಡೆ ಇವತ್ತೇನು ಬುತ್ತಿ ಎಲ್ಲ ಸ್ನೇಹಿತರೆ. ಓಯ್ ಪಲಾವ್ ಇವತ್ತು ಮಾಡಿ ನೋಡು. ಇವತ್ತು ಈ ಡಬ್ಬೆ ಇಟ್ಟಿದ್ರೆ ಆ ಡಬ್ಬೆ ಕಟ್ಟು ಮೂರು ಪೀಡ್ ಆಗ್ಬಿಟ್ಟಾವ. ಉಪವಾಸ ಅಲ್ಲೆಲ್ಲರೂ ಉಣ್ಣು ತರಲ್ಲಮ್ಮ ಬುತ್ತಿ, ಅದಕ್ಕೆ ಬೇಡ ನೀನು ಇಷ್ಟ. ಒಯ್ ಮಾಡಿ ನೋಡಿ. ಒಂದು ಕುಕ್ಕ ಅನ್ನ ಇಡ್ಸೀನಿ, ಒಂದು ಸಜ್ಕಾಯಿ ಮಾಡೀನಿ. ಒಯ್ರಿ, ನಿಮಗೋಸ್ಕರ ಅಲ್ಲ ಅಂತ ಎಲ್ಲ ಸಣ್ಣ ಆಗೋದು. ಹೌದಿರಿ ಸ್ನೇಹಿತರೆ, ಯಾರಿಗೋಸ್ಕರ ಸಣ್ಣ ಆಗತ್ತೆ ರೀ ಸಜ್ಕಾಯಿ ಮಾಡಿ ಮಸ್ತಾಗ. ಈಗ ಸಜ್ಕಾ ಉಣ್ಣು ಶ್ರಾವಣಿ. ಈ ಪಲಾವು ಬುತ್ತಿ ಕಟ್ಕೊಂಡು ಗಂಗಾ ತಂಬ ಹಾಕಿ ಕೊಡ್ತೀನಿ. ಸಜ್ಕಾಯಿ ಹಿಡಿಗೆ ಮಸ್ತ್ ಸಜ್ಕಾ ಮಾಡಿ ಸ್ನೇಹಿತರೆ. ಈ ಕಡೆ ಪಲಾವ್ ಇಟ್ಟಿರಿ, ನಾ ಚೀಟಿ ಹೊಲ್ದಿರಿ. ಸಜ್ಕಾ ಹಾಕಿ ಕೊಡ್ತೀನಿ ರೀ. ಹಾಂ, ಭಾಳ ಹೊಸಾಗೈತೆ. ರಾತ್ರಿ ಉಣ್ಲಿಲ್ಲಪ್ಪ, ಹಂಗ ಮುಕ್ಕೊಂದು ಉಪವಾಸ. ಉಣ್ಣಪ್ಪ ಚೌಳಿಕಾಯಿ ಪಲ್ಯ ಸ್ನೇಹಿತರೆ, ಸಾಂಬಾರು, ಚಪಾತಿ ಎಷ್ಟಿದ್ದು ಆದರೂ ಉಣ್ಲಿಲ್ಲ ರೀ. ಏನು ಮಾಡ್ಬೇಕು ಹೇಳ್ರಿ ಇವ್ರ ಸಲಾಗ. ಬನ್ನಿ ಸ್ನೇಹಿತರೆ, ಏನಾಗುತ್ತೆ ಮಾಡ್ಕೊಂಡು ಕೇಳಿ. ನಾನು ಹೇಳ್ತಿರ್ತೀನಿ ರೀ, ನಾ ಎಂತಾಗಿ ಮಾಡಿದಂತ. ಬಟ್ಟೆ ಮುಗಿಸ್ತೀನಿ ರೀ, ಬಟ್ಟೆ ಭಾಳ ಸ್ನೇಹಿತರೆ. ಬನ್ನಿ, ಸಾಬೂನು ಪುಡಿ ತರಾಗ ರೊಕ್ಕ ಕೊಡಲಿ ನೋಡಿ ಸ್ನೇಹಿತರೆ. ನಳ ಬಂದಿದ್ದು ಅಷ್ಟು ನೀರು ತುಂಬಿ ಇಷ್ಟು ಬಟ್ಟೆ ಹೋಗೋದು ಹಾಕೀನಿ. ಸೀರೆ ಬಂದು ಒಣಾಕ್ತೀನಿ ಸ್ನೇಹಿತರೆ. ಈಗ ಮುದ್ದೆ ಒಳಗೆ ಹೋಗ್ಬೇಕು, ರೆಡಿಯಾಗಿ ನಾನು ಕೂಡ ಮುದ್ದೆ ಒಳಗೆ ಹೋಗಕ್ಕೆ. ಅವಿ ಬಂದಾರು ಇಷ್ಟು ನೀರು ತುಂಬೋದು. ಇವತ್ತು ಕೆಲಸ ಭಾಳ ಆಯ್ತು ನೋಡಿ. ಅಷ್ಟು ನೆಶಿನೇ 4ಕ್ಕೆ ಇದ್ದೀನಂದ್ರು ಇಲ್ಲಿ ಬಂತು ಸ್ನೇಹಿತರೆ. ಇಲ್ಲಿ ಕಾಲ ಲೇಟ್ ಆಗಿರ್ತೈತೆ ರೀ. ಬಂದು ಕಸ ಹುಡುಗಿದ್ರ ಅಂತ ಇದು ಮಾಡೀನಿ. ಎಲ್ಲ ಕ್ಲೀನ್ ಆಗೈತೆ. ಬಾಂಡೆನೂ ಕಂಡಪಟ್ಟಿ ಬಾಂಡೆ ಇದ್ದು ಸ್ನೇಹಿತರೆ. ಉಸು ಬಾಂಡೆನೂ ತಿಕ್ಕೀನಿ. ಪೂಜೆನೂ ಬಟ್ಟೆ ಒಣಾಕೋದು, ಪೂಜೆ ಮಾಡೋದು, ಒಳ್ಳೆ ಬಂದು ಮಾಡ್ತೀವಿ ಸ್ನೇಹಿತರೆ. ಆಗಲ್ಲ. ಈಗ 10:30 ಆಗೈತೆ. 10:30ಕ್ಕೆ ಪೇರೆಂಟ್ ಮೀಟಿಂಗ್ ಐತಿ ಅಂತ ಹೇಳ್ಯಾರು. ಟೈಮ್ ಹಾಕ್ಯಾರ. ಈಗ 10:30 ಆಯ್ತು ರೀ. ಇಲ್ಲೇ ಟೈಮು. ಹೋಗೋದು ಯಾವಾಗ ಹಾಂ ಸ್ನೇಹಿತರೆ. ಪೇರೆಂಟ್ ಮೀಟಿಂಗ್ ಐತಲ್ಲ, ಹೋಗಕ್ಕೆ ಇಷ್ಟು ರೆಡಿಯಾಗಿ ನೋಡಿ. ಸಿಂಪಲ್ ರೆಡಿಯಾಗಿ ನೋಡಿ ಸ್ನೇಹಿತರೆ. ಇದು ಜಂಪರ್ ಇದ್ರಲ್ಲ ಮ್ಯಾಚ್ ಆಗೈತೆ ನೋಡಿ. ಅವಿನೇ ಅಂದ್ಲು. ಅವಿ ಬಂದು 60 ತಾಸು ಆಯ್ತು ಸ್ನೇಹಿತರೆ. ಬಂದು 10ಕ್ಕೆ ಬಂದ. ಅವಿ ಬರ ಇನ್ನೊಂದು 2 ಬಟ್ಟೆ ಇದು ನಳ ಬಂದ್ ಮಾಡಿದ್ದೀನಿ ರೀ. ನಾನು ನೀರು ತುಂಬಿ ಅವಿ ಬರ ನಮ್ಮ ನಳ ಬಂದ್ ಮಾಡಿದೆ. ಮತ್ತು ಅವಿ ಬಂದು ಜಾಕ ಮಾಡಿ ತಯಾರಾಗೀನಿ ರೀ. ದೇವ್ರ ಪೂಜೆ ಅನ್ಕೊತಕ್ಕೊಂತೀನಿ. ಅದರ ಲೇಟ್ ಆಗುತ್ತೆ ಸ್ನೇಹಿತರೆ. ಅವಿ ಅಲ್ಲೇ ಮಕ್ಕಳು ಆಟೋ ತೊಗೊಂಡು ಹೋಗ್ಬಿಡು ನಿಂಗಮ್ಮ. 50 ರೂಪಾಯಿ ಯಾಕೆ ಹೋದ್ರೆ ಹೋಗಲಕ್ಕೆ. ಮತ್ತೆ ಏನು ಮಾಡೋದು, ಲೇಟ್ ಭಾಳ ಆಗುತ್ತೆ ಸ್ನೇಹಿತರೆ. 10:10:30 ಅಂತ ಯಾರ. ಮತ್ತು ಇಲ್ಲಿ 10:30 ಆಗೈತಿ. 10:30 ಆತಾರೆ ಮಾಡ್ತೀನಿ. 10:40. ಬನ್ನಿ ಸ್ನೇಹಿತರೆ, ಹೋಗೋಣ. ಹಲ್ವಾಗಿ ಮತ್ತೆ ಸಿಗ್ತೀವಿ ನೋಡಿ ನಿಮಗೆ. ನೋಡಿ ಸ್ನೇಹಿತರೆ, ಅವಸರ ಮಾಡಿ ಬಂದಿವಿ. ಬಸ್ ಮಾತ್ರ ಮಿಸ್ ಆಗೈತ್ರಿ. ಬಸ್ ಮಿಸ್ ಆದಕ್ಕೆ ಅವಿನ ನಡ್ಕೋತ ಬರಾಕತ್ತಿದ್ವಿ. ಅವಿ ಒಂದು ಬೈಕ್ ಬಂತು ಕಳಿಸಿದೆ ಸ್ನೇಹಿತರೆ. ನೋಡ್ಬೇಕು ನಾನು ಯಾವಾರ ಬಂದ್ರೆ ಹೋಗ್ಬೇಕು. ಮೀಟಿಂಗ್ ಐತಲ್ರಿ, ಎಲ್ಲಿಗಾರ ಅವಸರ ಹೋಗ್ಬೇಕಂದ್ರೆ ಈ ಥರ ಆಗುತ್ತೆ ನೋಡಿ. ಶಿಬಾರಿ ಕಟ್ಟೆ ಅಂತೇಳಿ ವಾಕಿಂಗ್ ಬರ್ತಾರೆ ಸ್ನೇಹಿತರೆ. ಮುದ್ದೆದಾರಲೆ ಅದೇ ನೋಡಿ. ಬನ್ನಿ ಹೋಗೋಣ. ಅವಸರ ಹೋಗ್ಬೇಕಂದಾಗನೇ ಬಸ್ ಮಿಸ್ ಆಗಿಬಿಡ್ತು ಸ್ನೇಹಿತರೆ. ಎಷ್ಟು ಅರ್ಜೆಂಟ್ ಊಟ ಸರಿಯಾಗಿ ಮಾಡಿಲ್ಲ ರೀ. ಹಂಗೆ ಬಂದೆ, ಆದರೂ ಬಸ್ ಸಿಗಲಿ ನೋಡಿ. ಬಿಸಿಲು ಭಾಳ ಸ್ನೇಹಿತರೆ. ಬಿಸಿಲ ಬಂದೆ ಮುಂದಕ್ಕೆ ಬಂದಿತ್ತು. ನೋಡ್ತಿರ್ಬೇಕು. 4 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಏನು ನಡ್ಕೋತ ಹೋಗ್ಬೇಕು. ಯಾವುದೋ ಒಂದು ಅನ್ನೇ ಬರೋಕ್ಕೆ ಗಾಡಿ ಬಂದರೆ ಬೇಸಾಗೋ ಸ್ನೇಹಿತರೆ. ಏನು ಮಾಡ್ತಾ ಗೊತ್ತಿಲ್ಲ. ಆ ಕಡೆನಿಂದ ಆಟೋ ಹೋಗ್ತೀವಿ ರೀ ಸಾಲಿ ತನಕ. 50 ರೂಪಾಯಿ ಯಾಕೆ ಹೋದ್ರಿ ಆಟೋ ಹೋಗ್ಬಿಡ್ತೀವಿ ರೀ. ಬಟ್ಟೆ ಒಣಾಕ್ಲಿಲ್ಲ ರೀ. ದೇವ್ರ ಪೂಜೆನೂ ಮಾಡಲಿಲ್ಲ, ಮತ್ತು ಊಟನೂ ಮಾಡಲಿಲ್ಲ. ಬಂದ್ರೂ ಬಸ್ ಹೋಗ್ಬಿಟ್ಟೈತಿ. ಒಂದು ಸ್ವಲ್ಪ ಜಸ್ಟ್ ಮಿಸ್ ರೀ ಬಸ್. ಮತ್ತು ನಾವು ಹೋಗ್ಬೇಕಾರೆ ಹೊಲಕ್ಕ ನೀನು ಹೋಗಿ ನಾ ಓದ್ತೀನಿ ಬಾ ಅಂತಂದು. ಆದ್ರೆ ಆತು ನಡಿಯವಿ, ನೀವು ಹೋಗು ನಾ ಬರ್ತೀನಿ ಅಂತಂದೆ. ಹೆಂಗಾರ ಅಡ್ಜಸ್ಟ್ ಮಾಡ್ಕೋಬೇಕಾ ಸ್ನೇಹಿತರೆ. ನಾವು ಹೋಗ್ಬೇಕಾರೆ ಬರೋದ್ರಂದು ಹೋಗ್ಬೇಕು ಅಂತ ನೋಡಿ. ನಮಗೆ ಒಂಟಿ ಜೀವನ ಮಾಡಿ ರೂಢಾಯಿ ಸ್ನೇಹಿತರೆ. ಅವ್ರು ಎಲ್ಲಿ ಹೋದವ್ರಲ್ಲ ಬಂದವ್ರಲ್ಲ, ಒಬ್ರೊಬ್ರೆ ಅಡ್ಡಾಡೋದ್ರಲ್ಲ ನಡೆಯಲ್ರಿ ಅದು. ನಾವು ಹಂಗೆ ನಡೆಯಲ್ಲ ಸ್ನೇಹಿತರೆ. ಬರೀ ಹೋಗೋಣ. ಮತ್ತು ಸಿಗ್ತೀನಿ ರೀ ನಿಮ್ಮ ಶ್ರಾವಣಿ ಸ್ಕೂಲಿಂದ. ಹೇಳ್ತೀನಿ ರೀ ಹೆಂಗೆ ಓದಿ ಹೆಂಗೆ ಎಲ್ಲ ಮಾಹಿತಿ ಕೊಡ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಬಂದು ಮುದ್ದೆ ಮಾಡಕ್ಕೆ ಬಂದು ಅವ್ರಿಗೆ ಒಂದು ಶ್ರಾವಣಿ ಬಂದು ಅಪ್ಪಗೊಂದು ದಿಲ್ಕುಶ್ ತೊಗೊಂತೇರಿ ಆಟೋದಾಗ ಹೊಂಟಿ ಸ್ನೇಹಿತರೆ. 11 ಟೈಮ್ ಲೇಟ್ ಆಗುತ್ತೆ ಅಂತೇಳಿ 50 ರೂಪಾಯಿ ಅದು ಅಪ್ಪೆ ಅದು ಹೊಂಟಿ ನೋಡಿ. ನಾನು ಒಂದು ಬೈಕ್ ಬಂತ್ರಿ. ಅವಿ ಅಪ್ಪೆ ಬರಾಕತ್ತಿದ್ರು. ಆ ಅಕ್ಕ ಪಾಪ ಹೊಂಟಾಳ ನಡ್ಕೋತ ಕರ್ಕೊಂಡು ಹೋಗಿ. ಅವಿ ಹೇಳಿದಂತ ಬಟ್ಟೆ ಒಯ್ಯಕ್ಕೆ ಬರ್ತಾಲ್ಲ. ಅವಿ ಬಟ್ಟೆ ಒಯ್ಯಕ್ಕೆ ಬರ್ತಾಳ. ಅಕ್ಕಿ ಅನ್ನ ಅಕ್ಕ ಕರ್ಕೊಂಡು ಹೋಗಿ ಬಾ ಬಟ್ಟೆ ಮಾತಲ್ಲ ಅಕ್ಕ ಅಕ್ಕಿ ಅಂತ ಹೂ ಹಾಕ್ಲಿಲ್ಲಂತಾರಿ. ಮುಂದೆ ಹೋಗಿನ ತರೀಪಿಗೆ ಕರ್ಕೊಂಬಂದ್ರು ಪಾಪ ನೋಡಿ. ನಿಂಗಮ್ಮ ಬಂದು ನಿನ್ನ ಹುಡ್ಕೊಳಕತ್ತಿದ್ದು ನಿಂಗಮ್ಮ ನಾ ಬಂದು
ಅಲ್ಲಿ ಬಂದೆ ಫೋನ್ ಹಚ್ಚಿದ್ದಿಲ್ಲ ಸುಮ್ಮನೆ ಬಾ ಕಾಟಕ್ಕೆ ಹೋಗ್ಬಿಡು ನಮ್ಮ ಕಡೆ ಲೇಟ್ ಆಗುತ್ತೆ ಮತ್ತು ಇದು ಪೇರೆಂಟ್ ಮೀಟಿಂಗ್ ಮುಗಿತ ಮತ್ತು ಲೇಟ್ ಆಗುತ್ತೆ ಅಂತೇಳಿ ಯಾಕೆ ಹೋಗಲ್ಲ ಒಮ್ಮೆ ಮನೆಯವ್ರ ಟೈಮ್ ರೀ ಹೋಗ್ಬೇಕು ಒಳ್ಳೆ ಬರ ನಡ್ಕೋತ ಬಂದ್ರ ಅಂತ ನೋಡ್ರಿ ಹೋದ್ರೆ ಸಾಕ 50 ರೂಪಾಯಿ ನೋಡಿ ಸಿಟಿಯಾಗ ಹಿಂಗೆ ಸ್ನೇಹಿತರೆ ಇಲ್ಲಿ ಬನ್ನಿ ಹೋಗೋಣ ಹುಡ್ರು ಮತ್ತೆ ಕೈ ನೋಡ್ತಾ ತಿನ್ನಕ್ಕೆ ಹೋಗಿರಿ ಯಾಡಕ್ಕೆ ಬರ್ತಾರೆ ಒಳ್ಳೆ ಇಲ್ಲಿ ಸಾಲಿ ಬಂದು ನೋಡಿ 11 ಆಯ್ತು ಕರೆಕ್ಟ ಶ್ರಾವಣಿಯ ಸಾಲಿ ನೋಡಿ ಇಲ್ಲಿ ಸ್ನೇಹಿತರೆ ಈ ಬರಾಕತ್ತಾರ ಒಬ್ಬೊಬ್ರು 11:09 ಆಯ್ತು ನೋಡಿ ಸ್ನೇಹಿತರೆ ಗಿಡ ಪಡ ವಾತಾವರಣ ಚೆಂದ ಐತಲ್ಲ ಇಲ್ಲಿ ಇದು ಕಾಲೇಜ್ ನೋಡಿ ಸ್ನೇಹಿತರೆ ಈಚೆ ಕಡೆ ಶ್ರಾವಣಿಯರ್ ಸ್ಕೂಲ್ ಎರಡು ಒಂದೇ ಮಾಲಕ್ಕಂದು ಇದು ಕಾಲೇಜ್ ರೀ ಈಚೆ ಕಡೆ ಶ್ರಾವಣಿಯರ್ ಸ್ಕೂಲ್ ಕಾಲೇಜ್ ಹುಡ್ರಿ ನೀರು ಕೂಡ ಕಾಲು ಇರ್ತಾರೆ ಸಹ ನೋಡ್ರಿ ಇಲ್ಲ ಇಲ್ಲ ಊಟ ಮಾಡೋ ವ್ಯವಸ್ಥೆ ಇರುತ್ತೆ ನೋಡಿ ಸಾಲ್ ಚಲೋ ಐತ್ರಿ ನಿನ್ನೆ ಶಿಕ್ಷಕರ ದಿನಾಚರಣೆ ಅಲ್ರಿ ವೆಲ್ಕಮ್ ಹಾಕ್ಯಾರ ನೋಡಿ ಈ ಥರ ಇದ್ದಾವೆ ಸಾಲಿ ನಮ್ಮ ಯಾವಾಗಾರ ವಿಡಿಯೋ ಮಾಡ್ಬೇಕಂತಿದ್ದೆ ಶಿಸ್ತೈತ್ರಿ ಸಾಲಿ ಕ್ಲೀನ್ ಐತೆ ನೀರನ್ನು ಚಲೋ ಇಟ್ಟಿರ್ತಾರೆ ಸಾಲ್ಯಾಕೆ ಹೋಗೋದ್ರೆ ಎಂಟ್ರಿಂಗ್ ಇಲ್ಲೇ ನೋಡಿ ಸ್ನೇಹಿತರೆ ಎಲ್ಲ ಪೇರೆಂಟ್ಸ್ಗಳು ತಮ್ಮ ಮಕ್ಳಿಗೂ ಮಾತಾಡಕತ್ತಿದ್ರು ಹಾಸ್ಟೆಲ್ಗೆ ಬಿಟ್ಟವರು ಹಾಸ್ಟೆಲ್ಗೆ ಬಿಳ್ಳಾರವರು ಎಲ್ಲ ಮಾತಾಡಕತ್ತಿದ್ರು ತುಂಬ ವಯಸ್ಸು ಗಲಾಟೆ ಭಾಳ ಇತ್ತು ವಯಸ್ಸವ್ರು ಕೊಟ್ಟು ಮಾತಾಡ್ಬೇಕಂದ್ರೆ ಆಗಲಿಲ್ಲ ನಾನು ಮಾತಾಡ್ಬೇಕಂತಲೇ ಟ್ರೈ ಮಾಡಿದೆ ಆಗಲಿಲ್ಲ ಸ್ನೇಹಿತರೆ ಇದು 3ನೇ ಅಂತಸ್ತು ನೋಡಿ 4ನೇ ಅಂತಸ್ತು ಮ್ಯಾಗ 4 ಅಂತಸ್ತಿನ ಸಾಲಿ ಸ್ನೇಹಿತರೆ ಇದು ನಮ್ಮಂಥ ಬಡ್ರ ಮಕ್ಕಳೆಲ್ಲ ಕಲಿ ಸಾಲಿಯಲ್ಲ ಅಂತ ಅಂದಿದ್ರು ಅದಕ್ಕೆ ಇದೇ ಸಾಲಿಗೆ ಹಚ್ಚಿ ತೀರ್ಸಿ ನೋಡಿ ಅಂದವರಿಗೆ ಆಕೆನು ಹಚ್ಚೋದಾಗುತ್ತಾ ಅಷ್ಟು ಅಮೌಂಟ್ ಕೊಟ್ಟು ಏನು ಹಚ್ಚೋದಾಗುತ್ತೆ ಇಂಥ ಸಾಲಿಗೆ ಅಂತಂದವ್ರಿಗೆ ಈ ವರ್ಷ ಹಚ್ಚಿಸಿ ತೋರಿಸಿ ಸ್ನೇಹಿತರೆ 1 2 3 4 ಎಲ್ಲ ಪೇರೆಂಟ್ಸ್ಗಳು ಬಂದವು ಸಾಲಿ ಮತ್ತು ಶಿಸ್ತು ಸಾಲಿ ವ್ಯವಸ್ಥೆ ಎಲ್ಲ ಇಷ್ಟ ಆಯಿತು ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸನೂ ಇಷ್ಟ ಆಗಿ ಸ್ನೇಹಿತರೆ ಇಂಪ್ರೂವ್ ಆಗ್ಯಾವ ಶ್ರಾವಣಿ ಇನ್ನೂ ಇಂಪ್ರೂವ್ ಆಗ್ಬೇಕು ರೀ ಯಾಕಂದ್ರೆ ಒಂದೇ ಸಾರಿಗೆ ಇಂಪ್ರೂವ್ ಆಗೋಲ್ಲ ಈ ಸಾಲಿ ಕಲಿಸ್ಬೇಕನ್ನೋ ಆಸೆ ಇತ್ತು ಆಸೆ ಈಡೇರ್ತಿ ಈ ವರ್ಷ ಇನ್ನೂ ಶ್ರಾವಣನ ಇಕ್ಕಿನ ಹಚ್ಚಿದ್ರೆ ಭಾಳ ಆಗುತ್ತೆ ಮುಂದೆ ಬರೋ ದಿನಗಳಲ್ಲಿ ಯೂಟ್ಯೂಬ್ ಪೇಮೆಂಟು ತಿಂಗಳ ಆತಂದ್ರೆ ಏನು ವಜ್ಜಾಗಲ್ಲ ಸ್ನೇಹಿತರೆ ಅವ್ರ ಸಾಲಿದು ಇಬ್ಬರದು ಹೋತಂದ್ರೆ ಭಾಳ ಖುಷಿ ಆಗುತ್ತೆ ರೀ ಟೈಮ್ 3:30 ಆಯ್ತು ಊರಿಗೆ ಬಂದೀನಿ ಮನೆಗೆ ಬಂದೆ ನಮ್ಮ ರಾಜ ಕೂತ ನೋಡಿ ರಾಜ ಏನಾಯ್ತು ರಜಾ ಹೌದನ ನೋಡಿ ಲೈಟ್ ಬಂದಾವ ನೋಡಿ ಸ್ನೇಹಿತರೆ ಶ್ರಾವಣ ಕರೆಂಟ್ ಬಂದವನು ಲೈಟ್ ಹಚ್ಚೋಗಪ್ಪ ಕಾತ್ಲಾಗೈತೆ ಅದು ನಾನಂದ್ಯ ಇವಾಗ ಬಂದು ಜಸ್ಟ್ ಕುಂತೀನಿ ರೀ ಬಿಟ್ಟು ನೋಡಿ ಬಾಂಡೆ ಭಾಳ ಇದ್ದು ಸ್ನೇಹಿತರೆ ಬಾಂಡೆನೂ ಭಾಳ ಇದ್ದು ಬಟ್ಟೆನೂ ಭಾಳ ಇದ್ದು ರೀ 3 ದಿನ ಬಟ್ರಿ ನಿನ್ನೆಯು ಮನ್ನೆಯು ಇವತ್ತಿನೂ ಅಷ್ಟು ಬಟ್ಟೆ ಓದಾಕೇನು ರೀ ನಮ್ಮ ರಾಜ್ಯ ಹುಲಿ ಎಲ್ಲೈತೈತೆ ಹಚ್ಚ ಬಂದಾವು ಹಚ್ಚ ಬರ್ಪ ಹಚ್ಚು ಪ್ಯಾನ್ ಹಚ್ಚಪ್ಪ ಕುದಿ ಬಿಸಿಲ ಬಂದು ಕಟ್ ಹೌದೌದು ಯಾಕ ಮಮ್ಮಿ ಬಂದು ಭಾಳ ಖುಷಿ ಆಯ್ತು ತಿನ್ನಕ್ಕೆ ಖುಷಿ ಆಗಿಲ್ಲ ನಿನಗ ಮಮ್ಮಿ ಬಂದು ಖುಷಿ ಆಗೈತೆ ತಿನ್ನಕ್ಕೆ ತಂದಿದ್ದು ಖುಷಿ ಆಗೈತೆ ಫಸ್ಟ್ ತಿನ್ನಕ್ಕೆ ಬೇಕಾ ಮಮ್ಮಿ ಬಂದಿದ್ದು ಖುಷಿ ಆಗೈತೋ ತಿನ್ನಕ್ಕೆ ಬಂದಿದ್ದು ಖುಷಿ ಆಗೈತೋ ಮಮ್ಮಿ ಇಷ್ಟ ತಿನ್ನಾಕ ಮತ್ತು ತಿನ್ನಕ್ಕೆ ಇಷ್ಟ ನೋಡಿ ಸ್ನೇಹಿತರೆ ಮತ್ತು ಸಂತ ಏನಿಲ್ಲ ಅಂದ್ರೂ ಹೋದಾಗ ಮತ್ತು 500-600 ರೂಪಾಯಿ ಹೋಗ್ಬಿಡ್ತಾರೆ ನಾ ಹೋಳಿಗೆ ಬೇಯಿಸಿತ್ತು ರೀ ಮತ್ತು 1 kg ಅವಲಕ್ಕಿ 1 kg ರವೆ 4 ಪುಳಿಯೋಗರೆ ಇರ್ತದೆ ನೋಡಿ ಪುಳಿಯೋಗರೆ ಒಮ್ಮೆ ಮಾಡಿದ್ರೆ 2 ಪ್ಯಾಕೆಟ್ ಬೇಕು ರೀ 20 ರೂಪಾಯ್ದು ಯಾಕಂದ್ರೆ ನಾವು 4 ಮಂದಿ ಆಗ್ತೀವಿ ಸ್ನೇಹಿತರೆ 10 ರೂಪಾಯ್ದಾಗ ಇಬ್ಬರು ಬೇಕಾದಾಗ ಉಣ್ಬೋದು ಇವು 2 ಡಜನ್ ಸಾಬೂನು ರೀ ಇದು ಶಾಂಪು 2 ಸರ ಇದು ಸ್ನೇಹಿತರೆ ಜೀರಿದಿಲ್ಲ ಜೀರಿಗೆ ತೊಗೊಂಬಂದಿರಿ ಇದ್ದಂಗೆ 1 ವಾರ ಆಯ್ತು ನೋಡಿರಿ ಜೀರಿಗೆ ಖಾಲಿಯಾಗಿ ಇವತ್ತು ತೊಗೊಂಬಂದಿ ಸ್ನೇಹಿತರೆ 20 ರೂಪಾಯಿದು ಮನೆಗೆ 6 ತೊಗೊಂಬಂದೇನು ರೀ ತಿನ್ನಕ್ಕೆ ಬಂದು ಸ್ನೇಹಿತರೆ ಪ್ಯಾನ್ ಭಾಳ ಜೋರು ಇಟ್ಟಿದ್ರು ಸಣ್ಣ ಅಂದೆ ಇವು 1 ಡಜನ ಬ್ರೆಡ್ ತೊಗೊಂಬಂದೇನು ರೀ ಬ್ರೆಡ್ ಭಾಳ ದಿನ ಆಯ್ತು ತೆಗೆದಿಲ್ಲ ಬ್ರೆಡ್ಡು ವಡಾಪಾವ್ ಮಾಡಿದ್ನೇನು ಅವತ್ತು ಐದು ಸ್ನೇಹಿತರೆ ಅದಕ್ಕೆ ಇರಂಗಿಲ್ಲ ನೋಡು ನಾಳೆಗೆ ಆಯ್ತಾರ ಐತೆ ವಡಾಪಾವ್ ಮಾಡೋದಾರು ಮಾಡಬೇಕು ಸಂಡೇ ಸ್ಪೆಷಲ್ ಅಂತ ತಂದಿನಿ 1 ಡಜನ್ ಬ್ರೆಡ್ಡು ನಾಳೆ ಪರಿಸ್ಥಿತಿ ಹೆಂಗೆ ಬರ್ತಾವೆ ಗೊತ್ತಿಲ್ಲ ಒಟ್ಟು ಕರೆ ತಂದೀನಿ ರೀ ಮಾಡಿದ್ರಾತಂತ ಇಲ್ಲೇ ಐತೆ ನೋಡಿರಿ ಕ್ಯಾಂಟೀನ್ ಇಲ್ಲ ಸರ್ ನೀನು ಏನವು
ಇವತ್ತು ಇವ್ರು ತಿನ್ನಕ್ಕೆ ನೋಡಿರಿ ಮನೆ ಊರಿಗೆ ಹೋದ್ರೆ ರೊಕ್ಕ ಇದ್ದಲ್ರಿ ಒಂದು ನಿನ್ನೆ ಒಂದು 400 ರೂಪಾಯಿ ಉದ್ರಿ ತೊಗೊಂಬಂದ್ರಿ ಅದು ಸಂಬಂಧ ಶ್ರಾವಣಿ ನಾನು ತಗೊಂಡು 200 ರೂಪಾಯಿ 600 ರೂಪಾಯಿದ ಸ್ನೇಹಿತರೆ ಎಷ್ಟು ಹೋದ ತೋರಿಸ್ತೇನೆ ನಿಮ್ಗೆ ಏನು ನೀವು ಜಾಮೂನ್ ತಂದು ನೋಡಿ ಒಣ ಜಾಮೂನ್ ಮತ್ತೇನು ತೋರಿಸಿ ಬೇಕ್ರಿ ತೊಗೊಂಬಂದು ಸ್ನೇಹಿತರೆ ಇದು ಬೇಕ್ರಿ ಆಗದ್ರಿ ಬೇಕ್ರಿ ಐಟಮ್ ತಂದು ನೋಡಿರಿ ಮತ್ತು ಇವು ಏನು ಗೊತ್ತಿಲ್ಲ ಸ್ನೇಹಿತರೆ ಇವು 25 ರೂಪಾಯಿ ಪೀಸ್ ಅಂತ್ರಿ ಇದು ಇಟ್ಟಕ್ಕೆ 25 ಸ್ನೇಹಿತರೆ 75 ರೂಪಾಯಿ ಕೊಟ್ಟು 3 ತಂದೀನಿ ರೀ ಯಾಕಂದ್ರೆ ನಾನು ಒಮ್ಮೆ ಟೇಸ್ಟ್ ಮಾಡಿಲ್ಲ ಕಿಟ್ಕ್ಯಾಟ್ ಚಾಕ್ಲೇಟ್ ರೀ ಅವು 2 ಚಾಕ್ಲೇಟ್ ರೀ ಅವ್ರಿಬ್ಬರಿಗೆ ಯಾವ ಚಾಕ್ಲೇಟು ಇಂಥ 3 ತೊಗೊಂಡು ನಾನು ತಿಂದಿದ್ರೆ ಜಾಸ್ತಿ ತೊಗೊಂಬಂದಿರ್ತೀನಿ ಇದ್ರಾಗ ಹಾಕಿಲ್ಲ ನೀವು ಏನೋ ಗೋಡಂಬಿ ಮೊನಕ ಪಿಸ್ತಾ ಏನಾನ ಇದ್ದಿರ್ತಾವಂತ್ರಿ ಒಮ್ಮೆ ತಿಂದಿಲ್ಲ ನೋಡಿ ಇಲ್ಲಿ ಹೆಸರು ಇದಿರ್ಬೇಕು ಸ್ನೇಹಿತರೆ ಆರೆಂಜ್ ಬೀಟ್ ಗೊತ್ತಿಲ್ಲ ಸ್ನೇಹಿತರೆ ಅವಿ ತಗೊಂಡು ಅವಿ ಚಲೋ ಇರ್ತಾವ ಇವು ಮಸ್ತ್ ಇರ್ತಾವೆ ಮಕ್ಳು ಚಲೋ ಅಂದು ಅದಕ್ಕೆ 2 ತೊಗೊಂಡಿದ್ದೆ ಮೊದಲು 50 ರೂಪಾಯಿ ಕೊಟ್ಟು ಮತ್ತು ನಾನು ಒಂದು ಟೇಸ್ಟ್ ಮಾಡಿದ್ರೆ ಅದು ಬಿಡು ಅಂತೇಳಿ ತೊಗೊಂಡೆ ಒಂದು ತಿನ್ಸಿನಿ ಒಂದು ಹಾಕ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀವಿ ಕಟ್ಟಿರ್ತೀನಿ ರೀ ಇಷ್ಟು ನೋಡಿ ಸ್ನೇಹಿತರೆ ಮುದ್ದೆ ಬಾಳಿಂತ ಬಂದು ಚಾಕ್ಲೇಟು ಗಿಕ್ಲೇಟು ಅವರು ತಿಂದರು ನಾನು ತಿಂದೆ ಅವ್ರು ಕೂಡ ಮಕ್ಕಳು ಕೂಡ ನಾವು ಮಕ್ಕಳು ತರ ಸ್ವಲ್ಪ ತೀರ್ಸ್ತಿರ್ತಾರೆ ಮುಕ್ಕೊಂಡ್ಬಿಟ್ಟಿವ್ರಿ ಹೆಚ್ಚರನೇ ಇಲ್ಲ ಒಮ್ಮೆ 6 ಗಂಟೆ ಕೆಸರಾಗೈತಿ ಎದ್ದು ಅಂಗಳ ಕಸ ಹುಡುಗಿ ಮನೆಗಿಲಿ ಕಸ ಹುಡುಗಿ ಹಾಸಿಗೆ ಮಡಿಚಿ ಅವ್ರು ನೆಬಿಸಿ ದೇವ್ರ ಮುಂದೆ ದೀಪ ಹಚ್ಚಿ ಸ್ನೇಹಿತರೆ ಸಾರು ಮಾಡಿದ್ರಿ ಕಡೆ ನೋಡಿ ನಮ್ಮ ಸ್ಪೆಷಲ್ ಸಾರು ನಂಗೆ ಮಸ್ತ್ ಆಗಿರ್ತದೆ ಶೇಂಗಾ ಸಾರು ನಮ್ಮ ಮನೆ ಉತ್ತರ ಕರ್ನಾಟಕ ಸ್ಪೆಷಲ್ ಹೌದು ಇಲ್ಲಿಯ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಸಾರು ಬಿಸಿ ರೊಟ್ಟಿ ನೋಡ್ರಿ ಅನ್ನ ಎಲ್ಲ ಸ್ನೇಹಿತರೆ ರೊಟ್ಟಿ ಮಾಡಿ ಶ್ರಾವಣ ಉಂಟಾನಂತ್ರಿ ಶ್ರಾವಣಿಗೆ ಬಿಸಿ ರೊಟ್ಟಿ ಸಾಂಬಾರು ಊಟ ಕೊಟ್ಟು ಮಲ್ಕೋತಾರೆ 8 ಆಗೈತಿ ಟೈಮು ನಾನೇ ಒಳ್ಳೆ ನಾನಿದ್ರ ಎಬ್ಸಿದೀನಿ ಹೊತ್ತು ಮುನಿಗಿತ್ತು 6:30 7 ಗಂಟೆ ಆಗಿತ್ತು ಅಂಗಳ ಕಟ್ಕೊಡಿ ಬಂದು ಎಬ್ಸಿದ್ಯಾ ಹಲ್ ತಿಕ್ಕೊಳಕ್ಕೆ ಹೇಳ್ರಿ ಮಮ್ಮಿ ಹಲ್ ತಿಕ್ಕೊಂಡು ಚಕ ಮಾಡಿ ದೇವ್ರಿಗೆ ಹೋಗಿ ಬರ್ತೀನಿ ದೇವ ಸಂಜೆ ದೀಪ ಹಚ್ಚಿ ಬಾರ ಅಯ್ಯೋ ನಾನು ನಡೆದವ ಅಂತಂದೆ ಮುದ್ದೆ ಒಂದೆರಡು ಹತ್ತಂದು ದುಡ್ಡನ್ನ ಹಾಕಿ ಕೊಡ್ತೀನಿ ಒಂದು 4 ರೊಟ್ಟಿ ಬೇಕಾ ಮತ್ತು ನಾಳೆ ಕೊಡ್ತೀನಿ ರೀ ಸುಮ್ಮನೆ ಉಳಿದು ಬಿಡ್ತಾರೆ ಸ್ನೇಹಿತರೆ ಇವು ರೊಟ್ಟಿ ನಾಳೆಗೆ ಆಯ್ತಾ ರೊಟ್ಟಿ ಮಾಡಲ್ರಿ ಮತ್ತು ಮುಂಜಾನೆ ಅಂತ ಸಜ್ಜಕ್ಕೆ ಅನ್ನ ಅದಾಗೈತ್ರಿ ನಮ್ಮ ಬಿಸಿ ರೊಟ್ಟಿ ಒಂದು 10 ಉಂಡ್ರ ಪಾಲ್ ನೋಡ್ರಿ ಹಳ್ಳ್ಯಾರಿ ಸ್ನೇಹಿತರೆ ರೊಟ್ಟಿ ಮಾಡಿ ಬಂಡಿ ಗಿಂಡಿ ಎತ್ತೀನಿ ರೀ ಇದು ಟೇಟ್ ದಬ್ಬಿದೆ ಮುಂಜಾನೆ ಹಂಗೆ ನಾಳೆಗೆ ಆಯ್ತಾರ ಮನೆ ತೊಯ್ತಾಳ್ರಿ ಗ್ಯಾಸ ತೊಳ್ಕೊಂಡು ಮ್ಯಾಕ್ ಇಡ್ಬೇಕಂತ ಮಾಡೀನಿ ರೀ ಮುಂಜಾನೆ ಯಾವ್ದಂತ ಮಾಡಿದ್ರಿ ಈಗ ಊಟ ಮಾಡ್ತೀವಿ ಸ್ನೇಹಿತರೆ ಶ್ರಾವಣಿನೂ ಊಟ ಮಾಡಾಕತ್ತ ಹೊಡಿ ಶ್ರಾವಣಿ ಹೆಂಗೆ ಸಾಂಬಾರು ಎಷ್ಟು ರೊಟ್ಟಿ ಉಂಡಿ ಮಸ್ತ್ ಆಗೈತಿಲ್ಲ ಇನ್ನು ರೊಟ್ಟಿ ಉಂತಿ ನೋಡಿ ಸ್ನೇಹಿತರೆ ಮಸ್ತ್ ಆಗೈತಿ ನಾವು ರೊಟ್ಟಿ ಉಂಡ್ರ ಇರ್ಲಿಕ್ಕಂದ್ರೆ ಬಿಸಿ 1 2 ರೊಟ್ಟಿ ಉಂತಾರೆ ಅವರು ಇವನು ಉಂಡ್ರಿ ಊಟ ಆಯ್ತಪ್ಪ ಏನು ಉಂಡಿ ಸಾರು ಹೆಂಗಾಗಿತ್ತು ಹೇಳಪ್ಪ ಸೂಪರ್ ಆಯಿತು ಮಸ್ತ್ ಆಗೈತಾ ಶೇಂಗಾ ಸಾರು ರೊಟ್ಟಿ ಅಂದ್ರೆ ನಮ್ಮ ಮನೆ ಫೇಮಸ್ ನೋಡಿ ಉತ್ತರ ಕರ್ನಾಟಕ ಫೇಮಸ್ ಅಂತೀನಿ ಹೇಳ್ಬೋದು ಅಪ್ಪು ಹಾಯ್ ಮಾಡಪ್ಪ ಎಲ್ಲರಿಗೆ ನಿಮ್ಮ ಸಾರಾಗ ಆಟಿ ಸಂಬಂಧ ಮತ್ತು ಏನು ಮಾಡ್ಬೇಕು ಅವನು ಎಲ್ಲರಿಗೆ ಅಂಬಟ್ ಹಂಚ್ಕೊತ ಹೌದಾ ನಾಳೆ ಸಾಲಿ ಇಲ್ಲ ಇಲ್ಲ ಕೇಳ್ಬೇಕಾರೆ ಸ್ನೇಹಿತರೆ ನಾಳೆ ಸಾರಿಲ್ಲ ಅಪ್ಪು ಸಂಡೇ ನಾಳೆಗೆ ಸಂಡೇ ಆಯ್ತಾರ ಸಾಲು ಇರೋದಿಲ್ಲ ಐತವ ಅವನು ಕಟ್ಟೆ ಸಾರು ಹೆಂಗೈತೆ ಮಸ್ತ್ ಐತೆ ಗಮ್ಮಂತೈತಲ್ಲ ಮುತ್ತೇನಂದ ಮಸ್ತ್ ಐತಂತ ರೊಟ್ಟಿ ಕೊಟ್ಟಿ ಅನ್ನ ಮಾಡ್ಯಾನಂತ ಅನ್ನ ಮಾಡಲ್ರಿ ನಾನು ಅನ್ನ ಯಾಕೆ ಮಾಡಲ್ಲ ಅಂದ್ರೆ ಈ ಉಸಿರು ಹಿಡಿತಾನಲ್ರಿ ಇವಾಗ ಬಿಸಿ ರೊಟ್ಟಿ ಪಲ್ಯ ಸಾರು ಮಸ್ತ್ ನೋಡಿ ಮುಂಜಾನೆ ಅನ್ನಗೆ ಎಸಿದ್ದೆ ಮುಂಜಾನೆ ಬಂಡೆ ಓಡೆ ಲಂಗ ಡೋಳೆ ನೋಡಿ ಸ್ನೇಹಿತರೆ ನೀವು ಆಡಾಡಕತ್ತ ನಾನು ಕೂಡ ಊಟ ಮಾಡಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ನಾಳೆ ಈ ವಿಡಿಯೋ ಎಂಡ್ ಮಾಡ್ತೀವಿ ಸ್ನೇಹಿತರೆ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಬಾಯ್ ಸ್ನೇಹಿತರೆ ಗುಡ್ ನೈಟ್